ಇನ್ನೂ ಒಂದು ವರ್ಷ ಕಾಯಬೇಕು ಅಂತ ಹೇಳ್ತಾರೆ. ಇವೆಲ್ಲವೂ ಒಂದು ರೀತಿಯ ನಮಗೆ ನಿಜವಾಗಿಯೂ ಈ ಸಮೂಹಗಳ ಏಳಿಗೆ, ಈ ಸಮೂಹಗಳ ಜಾಗೃತಿಗೆ ಪೂರಕವಾಗಿಲ್ಲ. ಯಾರಿಗಾದ್ರೂ ಏನಾದ್ರೂ ಈ ನಿಜವಾಗಿಯೂ ಅಸ್ಪೃಶ್ಯರ ಬಗ್ಗೆ, ಶೋಷಿತರ ಬಗ್ಗೆ, ತುಳಿತಕ್ಕೊಳಗಾದವರ ಬಗ್ಗೆ ಗಂಭೀರವಾದಂತಹ ಚಿಂತನೆ ಇದ್ರೆ ಅದನ್ನು ಕೂಡಲೇ ಇಮಿಡಿಯೇಟ್ ಆಗಿ ಅದನ್ನ ಜಾರಿಗೆ ತರಲಿಕ್ಕೆ ಹೊರತು ಈಗ ಇವರಿಬ್ಬರನ್ನು ಬೀದಿ ಕಾಡಿಗೆ ಬಿಟ್ಟು ಇದನ್ನ ಒಂದು ಅವರ ಅಸ್ತಿತ್ವಕ್ಕೆ ಕುತ್ತು ತರುವಂತ ಕೆಲಸವನ್ನು ಮಾಡಬಾರ್ದು. ಇವತ್ತು ಈ 17ನೇ ಗುರುವಾರದಿಂದ 15 ಶನಿವಾರದಲ್ಲಿ ನಡೆಯಲಿರುವ ಹೆಚ್ಚು ದೇಶಗಳ ನಿಮ್ಮ ಬೇಡಿಕೆ ಗೊತ್ತಿದೆ. ಬೆಂಗಳೂರಿನ ಭೇಟಿಗೆ ಅನಿಲ್ ಕುಂಬ್ಳೆ, ಅಲಯನ್ಸ್ ಭಾರತೀಯ ಅಮೆರಿಕನ್ ಅನಿಮೇಟರ್ ಮತ್ತು ಆಸ್ಕರ್ ನಾಮ ನಿರ್ದೇಶಕ, ಪಿಕ್ಸರ್ ನಿರ್ದೇಶಕ ಸಂಜಯ್ ಪಟೇಲ್ ಮತ್ತು ಲೇಖಕ ಪೆರುಮಾಳ್ ಮುರುಗನ್ ಮುಂತಾದ ಪ್ರಸಿದ್ಧ ವ್ಯಕ್ತಿಗಳು ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. 30 ವರ್ಷ ಕಾಲ ಬೇಕಾಗಿಕ್ಕೆ ಈ ಎಡಬಲಿಕೆ ಯಾರ್ಯಾರು ದುರ್ಬಲರಿದ್ದಾರೋ ಅವ್ರನ್ನ ಗುರುತಿಸಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಲಿಕ್ಕೆ 30 ವರ್ಷ ಬೇಕಾಗಿತ್ತ. ಈಗ ನೋಡಿ ಇನ್ನೂ 1 ವರ್ಷ ಮುಂದಕ್ಕೆ ಹೋಯ್ತು. ನಾಗಮೋಹನ್ ದಾಸ್ ಏನೋ ವರದಿ ಕೊಡ್ತಾರೆ ಆಗೋಯ್ತದೆ ಅಂತಿದ್ರು. ಇಂಥ ಒಂದು ಮುಂದುವರಿಸುವಿಕೆಯ ಗ್ರಾಂಟ್ ಮಾಡ್ಕೊಂಡು ಹೋಗುವಂತ ಮುಂದೆ ತಳ್ಳುವಂತ ಕೆಲಸ ಮಾಡಬೇಡಿ. ಇಮ್ಮಿಡಿಯೇಟ್ ಆಗಿ ವೈಜ್ಞಾನಿಕವಾಗಿ ಏನೇನು ಯಾರ್ಯಾರು ಏನೇನು ಸಲ್ಲಬೇಕು ಅದನ್ನು ಸಲ್ಲಿಸೋ ಕೆಲಸ ಮಾಡಿ. ಅದನ್ನು ಮಾಡದೇ ಇರೋ ಕಾರಣಕ್ಕಾಗಿ ಜನರು ಒಡೆದೋಗಿದ್ದಾರೆ, ಛಿದ್ರ ಆಗಿದ್ದಾರೆ, ಎಡಬಲ ಆಗಿ ಒಬ್ರಿಗೊಬ್ರು ಕತ್ತಿ ಇಟ್ಕೊಂಡಿರ್ತಿದ್ದಾರೆ. ಇದು ಕೂಡಲೇ ಇವಾಗ ಅದನ್ನ ಅನುಷ್ಠಾನ ಮಾಡಬೇಕು, ವರದಿಯನ್ನು ಅಂಗೀಕರಿಸಬೇಕು, ಅನುಷ್ಠಾನ ಮಾಡಬೇಕು, ಇಮಿಡಿಯೇಟ್ ಆಗಿ ಮಾಡಬೇಕು, ಜಾರಿಗೊಳಿಸ್ರಿ. ಯಾಕೆಂತಂದ್ರೆ ಸರ್ ಸುಪ್ರೀಂ ಹೇಳ್ಬಿಡಿ, ಇನ್ನೊಂದ್ಸರಿ ಹೇಳ್ಬಿಡಿ.